ವೃಷಭ ರಾಶಿಗೆ ಬರೋದಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಪರಾಭವ ಸಂವತ್ಸರ? ವೃಷಭ ರಾಶಿಯವರಿಗೆ ಅಂತ ನೋಡಿದಾಗ ಗುರುವಿನ ಸಂಚಾರ ಜೂನ್ ನಂತರ 3ನೇ ಮನೆಗಾಗುತ್ತೆ, ಅಲ್ಲಿವರೆಗೂ 2ನೇ ಮನೆಗೆ. ಈ ವರ್ಷ ಆಕ್ಚುಲಿ ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಇದು ಸೂಪರ್ ಆಗಿರುವಂತಹ ವರ್ಷ ಅಂತ, ಯಾಕೆಂದ್ರೆ ಶನಿ 11ರಲ್ಲಿದ್ದಾನೆ, 11th. ಯಾವುದೇ ಗ್ರಹಗಳು ಶುಭವಾದಂತಹ ಏಕಾದಶಿ ಸ್ಥಾನದಲ್ಲಿದ್ದಾಗ ತುಂಬಾ ಶುಭ ಫಲಗಳನ್ನ ಕೊಡ್ತಾರೆ ಅಂತ. ಇನ್ನು ದ್ವಿತೀಯ ಕೂಡ ಗುರು ಬಲವನ್ನ ತಂದು ಕೊಡುವಂತಹ ಸ್ಥಾನ. ಗುರುವಿನ ಬಲ ವೃಷಭ ರಾಶಿಯವರಿಗಿದೆ, ಈ ಕಡೆ ಶನಿ ಬಲ ಕೂಡ ಇದೆ. ಸೊ ಹಾಗಾಗಿ ಈ ವರ್ಷ ವೃಷಭ ರಾಶಿಯವರಿಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ, ಜೂನ್ ವರೆಗೂ ತುಂಬಾ ಚೆನ್ನಾಗಿರುತ್ತೆ. ಆ ನಂತರ ಸ್ವಲ್ಪ ಸ್ಥಾನ ಬದಲಾವಣೆ ಆಗುವಂತ ಅವಕಾಶ ಇರುತ್ತೆ. ನೀವೇನಾದ್ರೂ ಟ್ರಾನ್ಸ್ಫರ್ಗೆ ನೀವೇ ಟ್ರೈ ಮಾಡ್ತಾ ಇದ್ರೆ ನಿಮಗೆ ಬೇಕಾದಂತಹ ಪ್ಲೇಸ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಒಳ್ಳೆ ಸ್ಥಾನಮಾನ ದೊರೆಯೋದಕ್ಕೆ ಕೂಡ ಇಲ್ಲಿ ಅವಕಾಶ ಇರುತ್ತೆ. ತಂದೆಯ ಆರೋಗ್ಯದ ವಿಚಾರದಲ್ಲಿ ಸುಧಾರಣೆಗಳಾಗೋದಕ್ಕೆ ಅವಕಾಶ ಇರುತ್ತೆ, ಯಾಕೆಂದ್ರೆ ಅಲ್ಲಿಂದ 9ನೇ ಮನೆಯನ್ನ ದೃಷ್ಟಿಸ್ತಾನೆ. ಸೊ ಹಾಗಾಗಿ ಪಾಸಿಟಿವ್ ಆದಂತಹ ಇಯರ್ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ಕೂಡ ಇದು ದಿ ಬೆಸ್ಟ್ ಇಯರ್ ಅಂತ ಹೇಳ್ಬೋದು. ಓಕೆ ಓಕೆ ಇನ್ನು ಅವರ ಆದಾಯ ವ್ಯಯಕ್ಕೆ ಬರೋದಾದ್ರೆ ಆದಾಯ ವ್ಯಯ ಅಂತ ಬಂದಾಗ ವೃಷಭ ರಾಶಿಯವರಿಗೆ ನಾವು ನೋಡೋದಾದ್ರೆ ಆದಾಯ 5, ವ್ಯಯ 14. ಸ್ವಲ್ಪ ಖರ್ಚು ಕಡಿಮೆ ಮಾಡ್ಬೇಕಾಗತ್ತೆ ಇವರು. ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜ 3, ರಾಜಕೋಪ 5, ಸುಖ 6, ದುಃಖ 3 ಅಂತ ಕೊಡ್ತಾರೆ. ಸುಖ ದುಃಖಗಳ ವಿವರಣೆ ಬಂದಾಗ ಇಲ್ಲಿ 6 ಸುಖ 3 ದುಃಖ ಅಂತ ಇದೆ. ಬಟ್ ವೃಷಭ ರಾಶಿಯವರಿಗೆ ವ್ಯಯ ಜಾಸ್ತಿ, ಅನಾರೋಗ್ಯ ಕಾಡುವಂತಹ ಅವಕಾಶ ಇರುತ್ತೆ. ನಿಮ್ಮ ಹೈಯರ್ ಆಫೀಸರ್ಸ್ ನಿಮಗೆ ತೊಂದರೆ ಕೊಡೋದಕ್ಕೆ, ಅವರಿಗೆ ಸ್ವಲ್ಪ ಕಿರಿಕಿರಿಯನ್ನ, ರಾಜಕೋಪ ಅಂದ್ರೆ ಅದೇನೆ, ಹೈಯರ್ ಆಫೀಸರ್ ಸ್ವಲ್ಪ ಕಿರಿಕಿರಿ ಮಾಡೋದಕ್ಕೆ ವೃಷಭ ರಾಶಿಯವರಿಗೆ ಹೆಚ್ಚು ಅವಕಾಶ ಇರುತ್ತೆ ಅಂತ. ಓಕೆ ಇನ್ನು ಸರಳವಾಗಿ ಏನ್ ಪರಿಹಾರ ಮಾಡ್ಬೋದು ವೃಷಭ ರಾಶಿ? ವೃಷಭ ರಾಶಿಯವರಿಗೆ ಈ ವರ್ಷ ಪರಿಹಾರ ಅಂತ ಬಂದಾಗ ಸ್ವಲ್ಪ ಅಮ್ಮನವರ ಆರಾಧನೆ, ಅದರಲ್ಲೂ ಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದು ಜೂನ್ ನಂತರ ಹೆಚ್ಚಾಗಿ ಈ ಆರಾಧನೆಯಿಂದ ಶುಭ ಫಲಗಳು ದೊರೀತವೆ.